ವಿಟ್ಲ ಶ್ರೀ ಯೋಗೀಶ್ವರ ಮಠ ಪುನರ್ ನಿರ್ಮಾಣ ಸಮಿತಿ ವತಿಯಿಂದ ಶ್ರೀ ಮಠದ ದೇಗುಲ ಪುನರ್ ನಿರ್ಮಾಣಕ್ಕಾಗಿ ಮತ್ತು ಶ್ರೀ ಮಠದ ಸಾನ್ನಿಧ್ಯ ವೃದ್ಧಿಗಾಗಿ ಫೆಬ್ರವರಿ 2ರಂದು ಬೆಳಿಗ್ಗೆ 7:35ರಿಂದ ಶ್ರೀ ಮಂಜುನಾಥ ದೇವರಿಗೆ ಮಹಾರುದ್ರಯಾಗ ನಡೆಯಲಿದೆ. ವಿಟ್ಲ ಜೋಗಿ ಮಠ ಮಠಾಧೀಶರಾದ ರಾಜಗುರು ಶ್ರದ್ಧಾನಾಥ ಮಹಾರಾಜ್ ಅವರ ಮಾರ್ಗದರ್ಶನದಲ್ಲಿ ವಿವಿಧ ಸಂಘ ಸಂಸ್ಥೆಗಳ ಸಂಯುಕ್ತ ಆಶ್ರಯದಲ್ಲಿ ಕಾರ್ಯಕ್ರಮ ನಡೆಯಲಿದೆ. ಸೀಮೆಯ ತಂತ್ರಿ ವೇದಮೂರ್ತಿ ಕುಂಟುಕುಡೇಲು ರಘುರಾಮ ತಂತ್ರಿಯವರ ಪೌರೋಹಿತ್ಯದಲ್ಲಿ ಮತ್ತು ವಾಸ್ತುಶಿಲ್ಪಿ ಜಗನ್ನಿವಾಸ ರಾವು ವಿಟ್ಲ ಅರಮನೆಯ ಬಂಗಾರ ಅರಸರ ಉಪಸ್ಥಿತಿಯಲ್ಲಿ ಮಠದ ದೇಗುಲಗಳ ಪುನರ್ ನಿರ್ಮಾಣಕ್ಕೆ ನಿಧಿ ಸಂಚಯನಕ್ಕಾಗಿ ಶ್ರೀ ಮಹಾರುದ್ರಯಾಗ ಸಂಪನ್ನಗೊಳ್ಳಲಿಕ್ಕಿದೆ ಎಂದು ವಿಟ್ಲ ಜೋಗಿ ಮಠ ಪುನರ್ ನಿರ್ಮಾಣ ಸಮಿತಿ ಅಧ್ಯಕ್ಷ ಯಶವಂತ ವಿಟ್ಲ ಮಂಗಳವಾರ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಬೆಳಿಗ್ಗೆ 7 ಗಂಟೆಗೆ ತಂತ್ರಿಗಳ ಆಗಮನ ಆಗಲಿಕ್ಕಿದ್ದು 7:15 ಗಂಟೆಗೆ ಸಾಮೂಹಿಕ ಪ್ರಾರ್ಥನೆ, 9 ಗಂಟೆಗೆ ಗಣಪತಿ ಹವನ, 10 ಗಂಟೆಗೆ ಮಹಾರುದ್ರಯಾಗ ಆರಂಭ ಆಗಲಿಕ್ಕಿದೆ. 11 ಗಂಟೆಗೆ ಮಹಾರುದ್ರಯಾಗದ ಪೂರ್ಣಾಹುತಿ ನಡೆಯಲಿಕ್ಕಿದ್ದು 12 ಗಂಟೆಗೆ ಶ್ರೀ ಮಂಜುನಾಥ ದೇವರಿಗೆ ಪಂಚಾಮೃತ ಅಭಿಷೇಕ, ರುದ್ರಾಭಿಷೇಕ, ರುದ್ರಯಾಗ ಹೋಮದ ಕಲಶ ಅಭಿಷೇಕ, ಕಾಶಿ ಕಾಲಭೈರವ ದೇವರಿಗೆ ಮಂಗಳಾರತಿ, ವ್ಯಾಘ್ರ ಚಾಮುಂಡಿ ದೇವಿಗೆ ಮಂಗಳಾರತಿ, ಮಂತ್ರಾಕ್ಷತೆ, ಪ್ರಾರ್ಥನೆ ಮತ್ತು ಪ್ರಸಾದ ವಿತರಣೆ ನಡೆಯಲಿಕ್ಕಿದೆ ಎಂದು ತಿಳಿಸಿದರು. ಕರ್ನಾಟಕ ಜೋಗಿ ಸಮಾಜ ಸುಧಾರಕ ಸಂಘದ ಅಧ್ಯಕ್ಷ ಕಿರಣ್ ಕುಮಾರ್ ಜೋಗಿ, ವಿಟ್ಲ ಶ್ರೀ ಯೋಗೀಶ್ವರ ಜೋಗಿ ಮಠ ಪುನರ್ ನಿರ್ಮಾಣ ಸಮಿತಿ ಕಾರ್ಯಾಧ್ಯಕ್ಷ ಡಾಕ್ಟರ್ ಗೀತಾ ಪ್ರಕಾಶ್, ಸಮಿತಿ ಪ್ರಧಾನ ಕಾರ್ಯದರ್ಶಿ ವಿಶ್ವನಾಥ ಎಂಕೆ, ರುದ್ರ ಮಹಾಯಾಗ ಸಮಿತಿ ಪ್ರಧಾನ ಸಂಚಾಲಕ ಶಿವರಾಮ ವಿಟ್ಲ, ಕೋಶಾಧಿಕಾರಿ ಭುಜಂಗ ಕನಂತೂರು, ಮಾಧ್ಯಮ ಪ್ರಮುಖ ರಮೇಶ್ ಕನ್ಯಾನ ಈ ಸಂದರ್ಭ ಉಪಸ್ಥಿತರಿದ್ದರು. ಮಠಕ್ಕೆ ಸೇರಿದೆ 12 ವರ್ಷಗಳಿಗೊಮ್ಮೆ ಬರುವಂತಹ ಜುಂಡಿಯ ಸಂದರ್ಭದಲ್ಲಿ ನಮ್ಮ ಕದ್ರಿ ಮಠಕ್ಕೂ ಹಾಗೂ ವಿಟ್ಲ ಮಠಕ್ಕೂ ಮಠಾಧೀಶರನ್ನು ನೇಮಕ ಮಾಡುವಂತಹ ವ್ಯವಸ್ಥೆ ಇದೆ. 2016ನೇ ಇಸ್ವಿಯಲ್ಲಿ ಜುಂಡಿ ಬಂದಾಗ ನಮ್ಮ ಮಠಕ್ಕೆ ಆವಾಗ ಶ್ರದ್ಧಾನಾಥಜಿಯವರು ಮಠಾಧೀಶರಾಗಿ ನೇಮಿಸಿದರು. ವಿಟ್ಲದ ಮಠ ಸುಮಾರು 1000 ವರ್ಷಗಳಾದರೂ ಅದು ತುಂಬ ಶಿಥಿಲಾವಸ್ಥೆಯಲ್ಲಿತ್ತು, ಜೀರ್ಣಾವಸ್ಥೆಯಿತ್ತು. ಇದನ್ನು ಪುನರ್ ನಿರ್ಮಾಣ ಮಾಡಬೇಕು ಅಂತ ಹೇಳುವಂಥದ್ದು ನಮ್ಮ ದೊಡ್ಡ ಉದ್ದೇಶ ಇತ್ತು. ಈ ಮಠಕ್ಕೆ ಆವಾಗ 108 ಎಕರೆ ಜಾಗ ಇದ್ದರೂ ಅನಂತರ ಬಂದಂಥ ನಮ್ಮ ಸರ್ಕಾರದ ಭೂಮಸೂದೆಯ ಪ್ರಕಾರ ಅಲ್ಲಿ ನೆಲೆಸಿದಂಥ ಎಲ್ಲ ಹಿಡುವಳಿದಾರರಿಗೆ ಅದು ಸಿಕ್ಕಿತು ಈ ಜಾಗವನ್ನು. ಅದರಿಂದಾಗಿ ಸುಮಾರು 70% ಭೂಮಿಯು ಹಿಡುವಳಿದಾರಿಗೆ. ಈ ಎಲ್ಲ ಹಿಡುವಳಿದಾರರು ನಮ್ಮೊಂದಿಗಿದ್ದಾರೆ. ನಮ್ಮ ಜೋಗಿ ಸಮಾಜಕ್ಕೆ ಸಂಬಂಧಪಟ್ಟ 23 ಗ್ರಾಮಕ್ಕೆ ಸಂಬಂಧಪಟ್ಟ ಜೋಗಿ ಸಮುದಾಯದವರು, ಅವರಿಗೆ ಗುರು ಮಠ ವಿಟ್ಲದ ಯೋಗೀಶ್ವರ ಮಠ. ಈ ಮಠದಲ್ಲಿರುವಂತಹ ಎಲ್ಲ ವ್ಯವಸ್ಥೆಗಳು ನಮ್ಮ ಜೋಗಿ ಮಠಕ್ಕೆ, ಜೋಗಿ ಸಮಾಜದವರಿಗೆ ಸಂಬಂಧಪಟ್ಟರು. ಅಲ್ಲಿ ಆಗುವಂಥ ಯುಗಾದಿ ಪೂಜೆಗೆ ಎಲ್ಲರಿಗೂ ಮಠಾಧೀಶರವರಿಗೆ ನಮ್ಮಂಥ ಗುರಿಕಾರರ ಮೂಲಕ ಎಲ್ಲ ಗ್ರಾಮಸ್ಥರಿಗೂ ತಿಳಿಸುವಂಥ ಕ್ರಮ ಈಗಲೂ ಸಂವಿಧಾನವಾಗಿ ನಡೀತಾ ಇದೆ. ಈ ಎಲ್ಲ ಹಿಡುವಳಿದಾರರು ನಮ್ಮೊಂದಿಗಿದ್ದು ಈ ಜೋಗಿ ಸಮಾಜದವರು ಸೇರಿಕೊಂಡು ಮತ್ತು ಊರಿನ ಧಾರ್ಮಿಕರ ವ್ಯವಸ್ಥೆಯನ್ನು ಸೇರಿಸಿಕೊಂಡು ನಾವೊಂದು ಪುನರ್ ನಿರ್ಮಾಣ ಸಮಿತಿಯನ್ನು ರಚನೆ ಮಾಡಿದ್ದೇವೆ. ಈ ಪುನರ್ ನಿರ್ಮಾಣ ಸಮಿತಿ ಈಗಾಗಲೇ ಸುಮಾರು 1,10,00,000 ರೂಪಾಯಿಯಷ್ಟು ನಾವು ಸಂಗ್ರಹ ಮಾಡಿದ್ದೇವೆ. 2 ಕಡೆಗಳಲ್ಲಿ ಈ ಅಭಿವೃದ್ಧಿ ಕಾರ್ಯವಾಗಿದೆ. ಒಂದು ನಮ್ಮ ಮೂಲ ದೇವರು, ನಾವು ಆರಾಧನೆ ಮಾಡುವಂಥ ಕಾಶಿ ಕಾಳ ಭೈರವ